ಕಾಲವು ಒಬ್ಬರಿಗಿಂತ ಒಬ್ಬರನ್ನ ಅದೆಷ್ಟು ತೆರನಾಗಿ ಕುಕ್ಕಿ ಸದೆಬಡಿದು ತಮ್ಮೊಳಗಿನ ಅಂತಃಸತ್ವವನ್ನೆಲ್ಲ ಹೀರಿ ಹಾಕಿದೆಯಲ್ಲೇ ಎಂಬ ನೋವು ಅವರ ಒಳಗಿಂದ ತೆರೆ ತೆರೆಯಾಗಿ ಅಳುವಿನ ರೂಪದಲ್ಲಿ ಹೊರಬೀಳುತ್ತಿತ್ತು. ಗುರುತೇ ಸಿಗದಷ್ಟು ದಪ್ಪವಾಗಿ ಹೋಗಿದ್ದಳು ಮಂಗಳಗೌರಿ. ಅವಳಿಗಾದರೂ ಎಷ್ಟು? ಮಾಂಡೋವಿಗಿಂತ 1-2 ಜಾಸ್ತಿ ಇರಬೇಕು ವಯಸ್ಸು. ಆದರೆ ಮುಪ್ಪು ಒಂದೇ ಕಂತಿನಲ್ಲಿ ಎರಗಿ ಬಂದು ಅವಳ ದೇಹವನ್ನ ನಿರ್ವಿಣ್ಣಗೊಳಿಸಿದಂತಿತ್ತು. ಮುಖದ ಮುದುರುಗಳು, ಹೊಟ್ಟೆ ಮೇಲಿನ ಮಡತೆಗಳು, ನೆರೆತ ತಲೆಗೂದಲು, ಕಳಚಿ ಹೋದ ಹಲ್ಲುಗಳು, ಬಾತುಕೊಂಡ ಮೊಳಕಾಲು ಮತ್ತು ಬಾಗಿದ ಬೆನ್ನು. ನಿಜಕ್ಕೂ ಪಾಳು ದೇಗುಲದಂತಾಗಿತ್ತು ದೇಹ. ಅದರ ಒಳಗಿನ ಮನಸ್ಸು ಮಾತ್ರ ಹಾಗೆಯೇ ಅವತ್ತಿನಷ್ಟೇ ಮುದ್ದಾಗಿ ತುಂಟತನ ಮಾಡಿಕೊಳ್ಳುತ್ತಾ ಹಾಯಾಗಿ ಮಲಗಿತ್ತು. ಏನಂತಾನೆ ನಿನ್ ಗಂಡ ಎಂದು ಕಣ್ಣು ಮಿಟುಕಿಸಿ ಕೇಳಿದವಳ ಕಣ್ಣುಗಳಲ್ಲಿ ಅಪಾರವಾದ ತುಂಟತನವಿತ್ತು. ಈಗ ಈ ಕ್ಷಣದಲ್ಲಿ ಬೇಕಾದರೂ ಹೋಗಿ ಯಲ್ಲಾಪುರದ ಟೆಲಿಗ್ರಾಫ್ ಕಚೇರಿಯಿಂದ ಮಾಂಡೋವಿಗಾಗಿ ಸುದ್ದಿ ಸಂದೇಶವೊಂದನ್ನ ಹೊತ್ತು ತರಬಲ್ಲ ಉತ್ಸಾಹ ಆ ಕಣ್ಣುಗಳಲ್ಲಿ ಇನ್ನೂ ಉಳಿದು ಹೋಗಿತ್ತು. ಆದರೆ ಮಂಗಳಗೌರಿಯ ಹಣೆಯ ಬೋಳಿನಲ್ಲಿ ಮಾತ್ರ ಒಂದು ಮುಗಿದು ಹೋದ ಯೌವನದ, ಸಂದು ಹೋದ ವಸಂತದ ಅಸಹನೀಯ ಪಳೆಯುಳಿಕೆ ನೆಲೆಸಿತ್ತು. ಅವಳ ಗಂಡ, ಅದೇ ಆ 3 ಮಕ್ಕಳ ವಿವಾಹಿತ ಪ್ರೇಮಿ, ಇತ್ತೀಚಿನ ಕಾಲರಾ ರೋಗಕ್ಕೆ ಸಿಕ್ಕು ಸತ್ತಿದ್ದ. ಇವಳ ಹೊಟ್ಟೆಗೆ ಹುಟ್ಟಿದ ಮಕ್ಕಳಿಬ್ಬರು ಚಿಕ್ಕಂದಿನಿಂದಲೇ ದಾರಿ ತಪ್ಪಿ ತಂಬಾಕು, ಕವಳ, ಇಸ್ಪೀಟು, ಹೆಂಗಸರೆಂಬ ಗೋಜಲಿನಲ್ಲಿ ತಮಗೆ ತಾವೇ ಕಳೆದು ಹೋಗಿದ್ದರು. ಸದಾ ಕಾಲ ಜನರಿಂದ ತುಂಬಿ ಲಕಲಕಿಸುತ್ತಿದ್ದ ಪಂಚಪ್ಪನ ಮನೆಯ ಹೆಚ್ಚಿನವರು ಕಾಲರಾ ದಾಳಿಗೆ ಸಿಕ್ಕು ನಡುಮನೆಯ ಗೋಡೆಯ ಮೇಲಿನ ಚಿತ್ತಾರವಾಗಿ ಹೋಗಿದ್ದರು. ನಾಡ ಹೆಂಚಿನ ದೀಪವಿಲ್ಲದ ಆ ಒಬ್ಬಂಟಿ ಮನೆಯಲ್ಲಿ ಮಂಗಳಗೌರಿಯೊಬ್ಬಳೇ ನೆನಪುಗಳನ್ನು ಸಾಕುತ್ತಾ, ಸಾವನ್ನ ಕಾಯುತ್ತಾ, ಏನೂ ಘಟಿಸದ ದಿನಗಳನ್ನ ಕಳೆಯುತ್ತಿದ್ದಳು. ഇരുಳು ಮುಗಿದರೆ ಸಾಕು, 2 ಹೊತ್ತಿಗೆ ಆಗುವಷ್ಟು ಗಂಜಿ ಮಾಡಿಟ್ಟುಕೊಂಡು ಮೆತ್ತಿಗೆ ಏರುವ ಕಟ್ಟಿಗೆ ಏಣಿಯ ತುದಿಯಲ್ಲಿ ನಾಡ ಹೆಂಚಿನ ಸೂರಿಗೂ ಮೆತ್ತಿಯ ನೆಲಕ್ಕೂ ಮಧ್ಯೆ ಇದ್ದ ಹಲಗೆಗಳ ದೊಡ್ಡ ಕಿಟಕಿಯಲ್ಲಿ ಒಬ್ಬಳೇ ಕೂತು ಬಿಡುತ್ತಾಳೆ. ಹೊರಗೆ ಕಾಡ ಮರಗಳನ್ನು ವಿನಾಕಾರಣ ಬೈದು ಹಂಗಿಸಿ ಅವುಗಳನ್ನು ತನ್ನ ಹೊಡೆತಗಳಿಂದ ಅವಮಾನಿಸಿ ಥರಥರನೆ ಕಂಪಿಸುವಂತೆ ಮಾಡುವ ದುಷ್ಟ ಗಾಳಿಯ ಹೋರನ್ನೇ ಸಂಗೀತವೆಂಬಂತೆ ಕೇಳುತ್ತಾಳೆ. ಅಲ್ಲೀಗ ಮೊದಲಿದ್ದಂತಹ ದಟ್ಟ ಕಾಡೂ ಇಲ್ಲವೆಂಬುದನ್ನು ಇಳಿ ಸಂಜೆಯ ಬೆಳಕಿನಲ್ಲೇ ಮಾಂಡೋವಿ ಗಮನಿಸಿದ್ದಳು. ಮಂಗಳಗೌರಿಯ ಯೌವನ ಮತ್ತು ಪ್ರೇಮಗಳಂತೆ ಕಾಡು ಕೂಡ ಕರಗಿ ಹೋಗಿವೆ. ಆದರೆ ಸದಾಕಾಲ ಮೋಡ ಮುಚ್ಚಿಕೊಂಡೇ ಇರುವ ಮಲೆನಾಡ ಬಾನು ಅಲ್ಲಿನ ಬದುಕನ್ನ ಬಯಲು ಸೀಮೆಗಿಂತ ಹೆಚ್ಚು ಸಹ್ಯವಾಗಿಸುತ್ತದೆ ಎಂದುಕೊಂಡಳು ಮಾಂಡೋವಿ. ರಾತ್ರಿ ಇಡೀ ಹರಟುತ್ತಾ ಸುಸ್ತಾದಾಗ ಬಿಕ್ಕುತ್ತಾ ಕೂತಿದ್ದ ಜೀವದ ಗೆಳತಿಯರು ಬೆಳಕು ಹರಿದು ಮೊದಲ ಕಿರಣಗಳು ಮುಖಗಳ ಮೇಲೆ ಬಿದ್ದಾಗ ಪರಸ್ಪರರ ಮುಖಗಳಲ್ಲಿನ ಮುದುರುಗಳ ತೀವ್ರತೆಯನ್ನ ಪರೀಕ್ಷಿಸಿಕೊಂಡರು. ತನ್ನ ಅಗಾಧವಾದ ದೇಹವನ್ನ ಚಟುವಟಿಕೆಯಿಂದ ಕದಲಿಸಿದ ಮಂಗಳಗೌರಿ ಇನ್ನಿಲ್ಲದ ಸಡಗರದಿಂದ ಮಾಂಡೋವಿಗೆ ಆಸರೆಗೆ ಮಾಡಿಟ್ಟಳು. ಪ್ರೀತಿಯಿಂದ ಅವಳ ನೆತ್ತಿಗೆ ತೆಂಗಿನ ಎಣ್ಣೆ ಸವರಿ ತಲೆಗೆ ಸ್ನಾನ ಮಾಡಿಸಿದಳು. ಆ ತನಕ ತನ್ನ ಯಾವುದೇ ಸಮಸ್ಯೆಯನ್ನ ಮಾಂಡೋವಿ ತುಟಿ ತೆರೆದು ಹೇಳಿಕೊಂಡಿರಲಿಲ್ಲವಾದರೂ ಹೀಗೆ ಅಚಾನಕವಾಗಿ ಕೈಯಲ್ಲೊಂದು ಚೀಲ ಹಿಡಿದುಕೊಂಡು ಹೊರಟು ಬಂದ ಗೆಳತಿಗೆ ಒಳ್ಳೇದಾಗ್ಲಿ ಭಗವಂತ ಎಂದು ಮನಸ್ಸಿನಲ್ಲೇ ಬೇಡಿಕೊಂಡು ದೇವರ ಮನೆಯಲ್ಲಿದ್ದ ಗಣಪತಿಯ ಮೂರ್ತಿಯ ಮುಂದೆ ದೀಪ ಹಚ್ಚಿಟ್ಟಳು. ಏಕೆ ಬಂದೆ ಮತ್ತು ಎಷ್ಟು ದಿನವಿರುತ್ತೀ ಎಂಬ ಅಪ್ರಸ್ತುತ ಪ್ರಶ್ನೆಗಳ ತಂಟೆಗೂ ಹೋಗದೆ ಎಂದೋ ಕಳೆದು ಹೋಗಿದ್ದ ಮನೆಯ ಮಗಳು ಹಿಂತಿರುಗಿ ಬಂದಳು ಎಂಬಂತೆ ಮಾಂಡೋವಿಯನ್ನ ತನ್ನೊಂದಿಗೆ ಇರಿಸಿಕೊಂಡು ಬಿಟ್ಟಳು ಮಂಗಳಗೌರಿ. ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾನು ತವರಿನಲ್ಲಿ ಇದ್ದೇನೆ ಎಂಬ ನೆಮ್ಮದಿಯ ಭದ್ರತೆಯ ಭಾವವೊಂದು ಮಾಂಡೋವಿಯಲ್ಲಿ ಮೂಡಿತ್ತು. ಮತ್ತು ತನ್ನ ಸೋದರತ್ತೆ ಮುಕ್ತಾಯಿ ಉಳವಿಗೆ ಹೋಗುವ ಹಾದಿಯಲ್ಲಿ ಹಸಿವಿಗೋ ಕಾಲರಾ ರೋಗಕ್ಕೋ ಅಥವಾ
ಸಹಿಸಿ ಸಾಕಾದ ಬದುಕಿನ ವೇದನೆಗಳಿಗೋ ಸಿಕ್ಕು ಸತ್ತು ಹೋದಳು ಎಂಬ ಸುದ್ದಿಯನ್ನ ಮಂಗಳಗೌರಿಯ ಬಾಯಿಂದ ಕೇಳಿದ ನಂತರವೂ ಅದನ್ನ ಸಹಿಸಿಕೊಂಡು ಬದುಕಿರುವುದು ಅವಳಿಗೆ ಹಿತ್ತಳ್ಳಿಯ ನಾಡ ಹೆಂಚಿನ ಮನೆಯಲ್ಲಿ ಮಾತ್ರ ಸಾಧ್ಯವಿತ್ತು. ಯಾವ ಮುಹೂರ್ತದಲ್ಲಿ ಮಾಂಡೋವಿ ಆ ಕಾಡ ನಡುವಿನ ಮನೆಗೆ ಕಾಲಿಟ್ಟಳೋ ಅಲ್ಲಿಂದ ಮುಂದೆ 2 ವರ್ಷಗಳವರೆಗೆ ಆ ಮನೆಯಲ್ಲಿ ನಾನಾ ತರಹದ ಘಟನೆಗಳು ನಡೆಯಲಿದ್ದವು. ಅವುಗಳ ಪೈಕಿ ಮಾಂಡೋವಿ ಹೋದ ಮಾರನೆಯ ದಿನವೇ ಘಟಿಸಲು ಪ್ರಾರಂಭಿಸಿದ್ದು ಆ ವರ್ಷದ ಸಮೃದ್ಧ ಮಳೆಗಾಲ. ಎಂಥ ಮಳೆ ಅದು! ಸಾಕ್ಷಾತ್ತು ಶಿವನ ಜಟಾಜೂಟಗಳಿಂದ ಧಬಲ್ಲನೆ ಜಾರಿದ ಗಂಗೆ ನೆಲಮುಗಿಲುಗಳನ್ನ ಒಂದು ಮಾಡಿ ಬಿಸಾಡಿದಂತಹ ಮುಸಲಧಾರೆ. ಬದುಕಿನಲ್ಲೇ ಅಂತಹ ಮಳೆಯನ್ನ ಮಾಂಡೋವಿ ನೋಡಿರಲಿಲ್ಲ. ಅಷ್ಟೇ ಏಕೆ, ಮನೆಯ ಎದುರಿನ 100 ವರ್ಷ ವಯಸ್ಸಾದ ವೃದ್ಧ ವೃಕ್ಷಗಳು ಕೂಡ ತಾವು ಇಂತಹ ಮಳೆಯನ್ನ ಬಾಲ್ಯ ಮುಗಿದಾಗಿನಿಂದ ನೋಡಿಲ್ಲವೆಂಬಂತೆ ತಲೆದೂಗಿದ್ದವು. ನಾಡ ಹೆಂಚಿನ ಮೇಲೆ ನಿರಂತರವಾಗಿ ಸುರಿಯುವ ನೀರು ತಮ್ಮಿಬ್ಬರನ್ನು ಇಲ್ಲೇ ಜೀವ ಸಮಾಧಿ ಮಾಡೀತು ಎಂಬ ಆತಂಕ ಆ ವೃದ್ಧೆಯರನ್ನ ಆಂತರ್ಯದಲ್ಲಿ ಕಾಡುತ್ತಿದ್ದರೆ, ಇಂತಹ ಮಳೆಯ ಒಂದೊಂದು ಹನಿಯನ್ನೇ ಹಿಡಿದು ಪೈರಾಗಿ, ಫಸಲಾಗಿ, ಕಾಯಾಗಿ, ಅಡಿಕೆಯಾಗಿ, ತೆಂಗಾಗಿ ತನ್ನ ಬದುಕಿನ ಸೌಭಾಗ್ಯವನ್ನಾಗಿ ಮಾಡಿಕೊಳ್ಳುವ ಮಲೆನಾಡಿನ ರೈತಾಪಿ ಜನರು ನಿಸರ್ಗದ ವಿರುದ್ಧ ಕಾದು ಕಾದೆ ಹಾಗೆ ಆಂತರ್ಯದಲ್ಲಿ ಮೃದುವಾಗಿ ಬಿಟ್ಟಿರುತ್ತಾರೇನೋ ಎಂದುಕೊಂಡಳು ಮಾಂಡೋವಿ. ಮೊದಲ ಹೊಡೆತದಲ್ಲೇ ಧಾರೆಯಾಗಿ ಬಿದ್ದ ದೊಡ್ಡ ಮಳೆ ಆ ಸೀಮೆಯಲ್ಲಿ ಹರಡಿಕೊಂಡಿದ್ದ ಕಾಲರಾ ರೋಗವನ್ನ ಬುಡ ಸಮೇತ ಕಿತ್ತೊಯ್ಯಿತು. ಉಸುಕು ನೆಲದ ಮೇಲೆ ಜಾರುವ ನೀರ ಜಡೆಗಳು ರೋಗವನ್ನೆಲ್ಲ ಬಳಿದು ಕೊಂಡೊಯ್ದು ಘಟ್ಟಗಳಿಂದ ಕೆಳಕ್ಕುರುಳಿಸಿದ್ದವು. ಅಂತಹದ್ದೊಂದು ಭೀಕರ ಮಳೆಯ ರಾತ್ರಿಯಲ್ಲೇ ಅಂಗಳದಲ್ಲಿನ ಕುನ್ನಿ ವಿಕಾರವಾಗಿ ಬೊಗಳತೊಡಗಿದ್ದನ್ನ ಕೇಳಿ ಯಾರೋ ದಾರಿ ತಪ್ಪಿ ಬಂದ ರೈತನಿರಬೇಕು ಎಂದುಕೊಂಡು ಮೆತ್ತಿ ಇಳಿದು ಬಂದ ಮಂಗಳಗೌರಿ ಬಾಗಿಲ ಮುಂದೆ ನಿಂತವನನ್ನ ಕಂಡು ಆನಂದದಿಂದ ಬಾಯಿ ತುಂಬ ಚೀರಿಕೊಂಡಳು. ಮಂಗಳಗೌರಿಯ ಮಗ ಪುರುಷಿ ಬಂದಿದ್ದ. ಕಳೆದ ಮಳೆಗಾಲ ಮುಗಿದ ಮೇಲೆ ಊರು ಬಿಟ್ಟವನು. ಅವನ ಹುಳು ಹತ್ತಿದ ಹಲ್ಲು, ಒಣಗಿದ ಮೈಯಿ ಮತ್ತು ನಿಸ್ತೇಜ ಕಣ್ಣುಗಳನ್ನು ನೋಡಿಯೇ ಇವೆಲ್ಲ ದಾರಿ ತಪ್ಪಿದ ಯೌವನದ ಯುದ್ಧದ ಬಳುವಳಿಗಳು ಎಂಬುದನ್ನ ಗುರುತಿಸಿದಳು ಮಾಂಡೋವಿ. ಸರಿಯಾಗಿ 2 ತುತ್ತು ಉಣ್ಣಲಾಗದೆ ಎದ್ದು ಹೋಗಿ ಹಾಸಿಗೆಗೆ ಬಿದ್ದವನನ್ನ ಆ ನಡಿಗೆಯಲ್ಲೇ ಅರ್ಥ ಮಾಡಿಕೊಂಡಿದ್ದಳು. ಅವಳ ಊಹೆ ಸರಿಯಾಗಿತ್ತು. ಪುರುಷಿಯ ತೊಡೆಗಳ ನಡುವೆ ಪ್ರೇಮ ವಿಕೃತಿ ಉಲ್ಬಣಗೊಂಡ ಗೆಡ್ಡೆಗಳಿದ್ದವು. ಇನ್ನು ಕೆಲವೇ ದಿನಗಳಲ್ಲಿ ಆತ ನಡೆಯಲು ಆಗದೆ ಮಳೆಗಾಲ ಮುಗಿಯುವ ಹೊತ್ತಿಗೆ ಮನೆಯ ತುಂಬ ದುರ್ನಾತವಾಗಲಿದ್ದಾನೆ ಎಂಬುದು ಅವಳಿಗೆ ಸ್ಪಷ್ಟವಾಗಿತ್ತು. ಅದೆಲ್ಲ ಮಂಗಳಗೌರಿಗೂ ಅರ್ಥವಾಗಿತ್ತಾದರೂ ಹಿಡಿತ ತಪ್ಪಿ ಹಾಳು ಬಿದ್ದು ಹೋದ ಈ ಪುರುಷಿ ಎಲ್ಲ ಬಿಟ್ಟು ಮಾಂಡೋವಿ ಮನೆಗೆ ಬಂದಾಗಲೇ ಹೀಗೆ ಜಡ್ಡಿಗೆ ಬಿದ್ದು ಮನೆಗೆ ಬಂದು ಸೇರಬೇಕೆ ಎಂದು ಹಲುಬಿದಳು. ಹಾಗವನು ಮನೆಗೆ ಬಂದ ಮರುದಿನ ಮುಂಜಾನೆ ಮಳೆ ಒಂದಿಷ್ಟು ಒರಪು ಕೊಟ್ಟಾಗ, ಆಕಾಶ ಒಂದಿಷ್ಟು ಹೊಳಪು ಕಂಡಾಗ ಮಾಂಡೋವಿ ಒಬ್ಬಳೇ ಯಾರಿಗೂ ಹೇಳದೆ ಯಲ್ಲಾಪುರಕ್ಕೆ ಹೊರಟಳು. ಮಧ್ಯಾಹ್ನ ಹಿಂತಿರುಗಿದವಳ ಕೈಚೀಲದಲ್ಲಿ ಔಷಧಿಯ ಪೊಟ್ಟಣಗಳಿದ್ದವು. 30 ವರ್ಷ ಡಾಕ್ಟರನೊಂದಿಗೆ ಸಂಸಾರ ಮಾಡಿದವಳಿಗೆ ಅಷ್ಟಾದರೂ ಮದ್ದು ಮಾಡುವುದು ಗೊತ್ತಿಲ್ಲದಿದ್ದರೆ ಹೇಗೆ? ಸುಮ್ಮನೆ ಮಲ್ಗೋ, ದೊಡ್ಡ ಗಂಡಸೆ. ಮಾಡ್ಕೊಂಡಿರೋದು ನಾಚಿಕೆಗೇಡಿನ ಕೆಲಸ. ಈಗ ನನ್ನ ಮುಂದೆ ನಿಮ್ಮಮ್ಮನಂಥೋಳು ಮುಂದೆ ನಾಚಿಕೆ ನಾಚಿಕೆ ಅಂತ ತೊಡೆ ಮುಚ್ಕೊಂಡ್ರೆ ರೋಗ ಉದುರಿ ಹೋಗುತ್ತೇನೋ ಎಂದು ದೊಡ್ಡ ದನಿಯಲ್ಲಿ ದಬಾಯಿಸಿ ಪುರುಷಿಯನ್ನ ನೆಲಕ್ಕೆ ಕೆಡವಿದ್ದಳು. ಪೂರ್ತಿ 15 ದಿನಗಳ ಚಿಕಿತ್ಸೆಯ ನಂತರ ತೊಡೆಯ ಮೇಲಿನ ವ್ರಣಗಳೆಲ್ಲ ಒಡೆದು ಕೀವು ಸೋರಿ ಗಾಯಗಳು ಒಣಗತೊಡಗಿದ ಮೇಲೆ ಅದೊಂದು ಮಳೆ ನಿಂತ ಸಂಜೆಯಂದು ಅಂಗಳದಲ್ಲಿ ಒಬ್ಬಂಟಿಯಾಗಿ ನಿಂತಿದ್ದವಳ ಬಳಿಗೆ ಬಂದ ಪುರುಷಿ, ಮಾಂಡತ್ತೆ, ನಂದು ತಪ್ಪಾತು. ಇನ್ಮೇಲೆ ಮನೇಲಿ ಇರ್ತೀನಿ, ಆಯ್ತಾ ಎಂದು ತಲೆ ತಗ್ಗಿಸಿ ನಿಂತ. ಮಾಂಡೋವಿ ಏನೂ ಮಾತಾಡದೆ ಮನೆಯ ಎದುರಿಗೆ ಪಂಚಪ್ಪನ ತಲತಲಾಂತರದ ಬೆವರು ಕುಡಿದು
ಪಾಳು ಬಿದ್ದಂತಿದ್ದ ಅಡಿಕೆ ತೋಟದ ಕಡೆಗೆ ನೋಡಿದಳು. ಮರುದಿನ ಆ ಹುಡುಗ ಪುರುಷಿ ಮುಂಡು ಸುತ್ತಿಕೊಂಡು ಬೆನ್ನ ಬುಡಕ್ಕೊಂದು ಅಂಡುಗತ್ತಿ ನೇತಾಡಿಸಿಕೊಂಡು ಆತ್ಮಸ್ಥೈರ್ಯದಿಂದ ಅಡಿಕೆ ತೋಟದತ್ತ ಹೋಗುವುದನ್ನ ವೃದ್ಧೆಯರಿಬ್ಬರು ಕಣ್ತುಂಬ ನೋಡಿದರು. ಆದರೆ ನಿಜವಾದ ಘಟನೆ ಘಟಿಸುವುದರಲ್ಲಿತ್ತು. ಪುರುಷಿಯ ಅಣ್ಣ ಅಮರೇಶಿ ಪೂರ್ತಿಯಾಗಿ ಮಳೆಗಾಲ ಮುಗಿದ ನಂತರವೇ ಮನೆಗೆ ಬಂದಿದ್ದ ಮತ್ತು ಜೊತೆಗೊಂದು ಜವಾಬ್ದಾರಿಯನ್ನೂ ಕಟ್ಟಿಕೊಂಡು ಬಂದಿದ್ದ. ಯಕ್ಷಗಾನದ ಗತ್ತು ಅವನ ಪ್ರತಿ ಹೆಜ್ಜೆಯಲ್ಲೂ ಇದ್ದುದನ್ನ ಗಮನಿಸಿದ್ದಳು ಮಾಂಡೋವಿ. ಈಗ ಮಳೆಗಾಲ ಮುಗಿದದೆ, ಯಕ್ಷಗಾನದ ತಂಡ ಕಟ್ತೀನಿ, ನನಗೆ ನನ್ನ ಪಾಲಿಗೆ ಬರೋದನ್ನು ಕೊಟ್ಬಿಡು, ಆಯ್ತಾ? ಓ, ಇವಳು ಅಂಕೋಲೆಯವಳು. ನಾ ಮದುವೆ ಆಗಿದ್ದು ಹೌದು, ನಾಡೋರ ಜಾತಿಯವಳು. ನೀನೇನು ನೆಟ್ಟಿಗೆ ಮದುವೆ ಆಗಿ ನಮ್ಮನ್ನು ಹಡ್ದಿದ್ಯೋ? ಪಾಲು ಮಾಡು, ಪಾಲು ಎಂದು ತಾಯಿಯ ಎದುರು ಅಡುಗೆ ಮನೆಯಲ್ಲಿ ಕೂತು ಜರ್ಬು ಮಾಡುತ್ತಿದ್ದ ಅಮರೇಶಿಯ ಕೆನ್ನೆ ಚದುರಿ ಹೋಗುವಂತೆ ಫಟೀರನೆ ಜಾಡಿಸಬೇಕು ಎಂಬ ಸಿಟ್ಟು ಹೆಬ್ಬೆರಳ ತುದಿಯಿಂದ ಹುಟ್ಟಿಕೊಂಡು ಬಂತಾದರೂ ಇದು ಬಗ್ಗುವ ಸಸಿಯಲ್ಲವೆಂದು ಮನಸ್ಸಿಗೆ ತಾಳ್ಮೆ ತಂದುಕೊಂಡಳು ಮಾಂಡೋವಿ. ಮತ್ತು ರಾತ್ರಿ ನಡುಮನೆಯಲ್ಲಿ ಕುಳಿತು ಸಣ್ಣಗೆ ಉರಿಯುವ ದೀಪದ ಮುಂದೆ ಪಂಚಪ್ಪನೇ ಬರೆಯಿಸಿದ್ದನು ಎನ್ನಲಾದ ಉಯಿಲೆಂಬ ಹಾಳೆಯನ್ನ ಅಮರೇಶಿಗೆ ಸ್ಪಷ್ಟವಾಗಿ ಕೇಳಿಸುವಂತೆ ಪುರುಷಿಯ ಬಾಯಿಂದ ಓದಿಸಿದಳು. ಆಸ್ತಿ ಮಾರುವಂತಿಲ್ಲ, ಇದ್ದರೆ ಇಲ್ಲೇ ಇದ್ದು ತೋಟಪಟ್ಟಿಯಲ್ಲಿ ದುಡಿದು ಉಣ್ಣಬೇಕು. ಪಾಲು ಹಾಗಿರಲಿ, ಒಂದು ಕಾಸಿನ ಅಡಿಕೆ ಚೂರು ಕೂಡ ಹಿತ್ಲಳ್ಳಿಯ ತೋಟದ ಬೇಲಿ ದಾಟಿ ಆಚೆಗೆ ಹೋಗುವಂತಿಲ್ಲ. ಆಸ್ತಿಯ ಹಕ್ಕೇನಿದ್ದರೂ ಪುರುಷಿ ಮತ್ತು ಅಮರೇಶಿಯ ಕೈ ಹಿಡಿದ ಧರ್ಮಪತ್ನಿಯರ ಹೊಟ್ಟೆಯಲ್ಲಿ ಹುಟ್ಟಿದ ಸಂತಾನದ್ದು ಎಂಬ ಒಕ್ಕಣೆ ಇದ್ದ ಆ ಉಯಿಲನ್ನ ಪುರುಷಿ ಉರು ಹೊಡೆದವನಂತೆ ಓದಿದ. ಏಕೆಂದರೆ ಬೆಳಗ್ಗೆಯಿಂದ ಅವನನ್ನ ಉರು ಹೊಡೆಯಲೆಂದೇ ಕೂರಿಸಿದ್ದಳು ಮಾಂಡೋವಿ. ಯಾವುದೋ ಹಳೆಯ ಕಾಗದ ಪತ್ರವೊಂದನ್ನೇ ಉಯಿಲೆಂಬಂತೆ ಕರಾರುವಕ್ಕಾಗಿ ಓದಿ ಹೇಳಬೇಕಿತ್ತು ಪುರುಷಿ. ಅಕ್ಷರ ಬಾರದ ಅಮರೇಶಿಗೆ ಮಾಂಡೋವಿ ಊಹೆ ಮಾಡಿದಂತೆ ಅದರಿಂದಲೇ ಅರ್ಧ ಮೆತ್ತಗಾದ ಅಮರೇಶಿಯನ್ನ ಅಲ್ಲಿಗೆ ಕೈಬಿಟ್ಟು ನಿಜವಾದ ಚಿಕಿತ್ಸೆಯನ್ನ ರಾತ್ರಿ 12ರ ನಂತರ ಪ್ರಾರಂಭ ಮಾಡಿದ್ದಳು. ನಿನ್ನ ಹೆಸರೇನು? ಕೇಳಿದಳು ಮಾಂಡೋವಿ. ಲಕ್ಷ್ಮಿ. ನಾಡೋರ ಹುಡುಗಿ ತಲೆ ಎತ್ತದೆ ಹೇಳಿತ್ತು. ಎಷ್ಟು ತಿಂಗಳು? 2 ತುಂಬಿದ್ವು. ನಡುಗಿದಳು ಹುಡುಗಿ. ಮದುವೆ ಎಲ್ಲಾಯ್ತು? ಯಾರಿದ್ರು? ಲಗ್ನ ಪತ್ರಿಕೆಯೇ, ಠರಾವೆ, ಸಾಕ್ಷಿಯೇ? ಏನಿದೆ ನಿನಗೆ? 2 ತಿಂಗಳಲ್ಲಿ ಒಂದು ಸೀರೆ ತುಂಡು ತಂದುಕೊಟ್ಟಿಲ್ಲ ಅವನು. ನಾಳೆ ಇನ್ನೊಬ್ಬಳು ಕೈ ಹಿಡಿತಾನೆ. ಆಟ ಕುಣಿಯೋನಿಗೇನು, ಚೌಕಿಗೊಂದು ಹೆಂಗಸು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ತಾನು ಕೊಟ್ಟದ್ದಲ್ವೇ ಅಲ್ಲ ಅಂತಾನೆ. ಬೆಳಗ್ಗೆ ಅವನಾಡಿದ ಮಾತು ಕೇಳ್ದಲ್ಲ, ತಾಯಿಗಾಡೋ ಮಾತೇನವು? ನಾಳೆ ನಿನ್ನ ಮಗ ನಿನಗೂ ಇದೇ ಪದ ಕೇಳಿಸ್ತಾನೆ. ನೋಡು, ಆಲೋಚನೆ ಮಾಡು. ಗೌರವದ ಬದುಕು ಬೇಕೋ, ಆಟದ ಪಾತ್ರ ಬೇಕೋ ಎಂದು ಮಾತು ನಿಲ್ಲಿಸಿದಾಗ ಮಾಂಡೋವಿ ನಿಜಕ್ಕೂ ವ್ಯಗ್ರಳಾಗಿದ್ದಳು. ನಾಡೋರ ಹುಡುಗಿಯ ಕಣ್ಣುಗಳಲ್ಲಿ 2 ತಿಂಗಳಿಂದ ತಡೆದಿಟ್ಟ ನೀರಿದ್ದವು. ಮರುದಿನ ಮುಂಜಾನೆ ಎದ್ದು ಬಂದವಳೆ ಮಾಂಡೋವಿಯ ಕಾಲು ಬಿದ್ದು, ಮಾಂಡತ್ತೆ, ನಾನಿಲ್ಲೇ ಇರ್ತೀನಿ, ನೀವು ಕೈ ಬಿಡಬೇಡಿ ಎಂದು ಭೋರೆಂದು ಅತ್ತಿದ್ದಳು. ನೀನ್ ಬಿಡು, ನೀನಿಲ್ಲಿದ್ರೆ ಒಂದು ತುತ್ತಿನ ಊಟ ನಮಗೇನು ದೊಡ್ಡದಲ್ಲ. ನಿನ್ನ ಗಂಡ ಏನು ಮಾಡ್ತಾನೋ ಕೇಳು ಅಂದಳು ಮಾಂಡೋವಿ. ಅವರೇ ಹೇಳ್ ಕಳಿಸಿದ್ದು, ನಿಮ್ ಕಾಲ್ ಬಿದ್ದು ಕೇಳ್ಕ ಹೇಳಿ ಎಂದು ಮತ್ತೆ ಅಳತೊಡಗಿದವಳನ್ನ ಹತ್ತಿರಕ್ಕೆ ಎಳೆದುಕೊಂಡು ಬೆನ್ತೊಡವಿ ಅವಳ ಪುಟ್ಟ ಬಸಿರನ್ನ ತಾಯಿ ಮಮತೆಯಿಂದ ಸವರಿದಳು ಮಾಂಡೋವಿ. ಮತ್ತೆ ಹಿತ್ತಳ್ಳಿಯ ತೋಟಕ್ಕೆ ವಸಂತ ಋತುವು ಬಂದಿತ್ತು. ಹಗಲಿಡೀ ದುಡಿಯುವ ಪುರುಷಿ
ರಾತ್ರಿ ಹೆಂಡತಿಯನ್ನು ಮಗುವನ್ನು ಮಲಗಿರಲು ಬಿಟ್ಟು ಮಾಳ ಕಾಯಲು ಹೊರಡುವ ಅಮರೇಶಿ, ಅಂಗಳದಲ್ಲಿ ಅರಳುತ್ತಿದ್ದ ಪಾರಿಜಾತಗಳನ್ನು ನೋಡುತ್ತಾ ಕೂರುವ ಈ ಮಾಂಡೋವಿ ಎಂಬ ತನ್ನ ಕಣ್ಣ ಮುಂದಿನ ಹುಡುಗಿ ಮಂತ್ರವಾದಿಯಂತೆ ಒಂದೇ ವರ್ಷದಲ್ಲಿ ತಮ್ಮ ಬದುಕಿನ ನಕಾಶೆಗಳನ್ನು ಬದಲಾಯಿಸಿ ಹಾಕಿದಳಲ್ಲ ಎಂಬ ಆನಂದದಿಂದ 5 ವರ್ಷಕ್ಕೆ ಚಿಕ್ಕವಳಂತೆ ಕಾಣತೊಡಗಿದ್ದ ಮಂಗಳಗೌರಿ. ಇದೆಲ್ಲ ಆಯ್ತು ಮಾಂಡಿ, ನಿಂದೇನೆ ನೋವು ತಂಗಿ ಎಂದು ಅದೊಮ್ಮೆ ಅವಳ ಹೆಗಲು ತಟ್ಟಿ ಕೇಳಿದಾಗ ನಿಸ್ಸಹಾಯಕ ಮಗುವಿನಂತೆ, ಅನಾಥ ಹುಡುಗಿಯಂತೆ ಮಂಗಳಗೌರಿಯನ್ನ ಅಪ್ಪಿಕೊಂಡು ಗೊಳೋ ಎಂದು ಅತ್ತು ಬಿಟ್ಟಳು ಮಾಂಡೋವಿ. ಆ ಅಳುವಿನಲ್ಲಿ ಒಂದು ಸರಿಪಡಿಸಲಾಗದ ಬದುಕಿನ ದೌರ್ಭಾಗ್ಯವೆಲ್ಲ ನೀರ ಮುತ್ತುಗಳಾಗಿ ಸುರಿದಿದ್ದವು. 1.5 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಮಾತು ಹೇಳಿಕೊಳ್ಳದ ಮಾಂಡೋವಿ ಅಂದು ಮಂಗಳಗೌರಿಯ ಮುಂದೆ ಕುಳಿತು ಸಾಧ್ಯಂತವಾಗಿ ಎಲ್ಲವನ್ನೂ ಹೇಳಿಕೊಂಡು ಅತ್ತಿದ್ದಳು. ಹಾಗೆ ನಿರುಮ್ಮಳವಾಗಿ ಅಳಬಲ್ಲ ಹೆಗಲು ಜಗತ್ತಿನಲ್ಲಿ ಮತ್ತೊಂದು ಇರಲಿಲ್ಲ ಮಾಂಡೋವಿಯ ಪಾಲಿಗೆ. ಮಂಗಳಗೌರಿ ಅವಳಷ್ಟೇ ನಿಸ್ಸಹಾಯಕಳಾಗಿ ಕೂತು ಸಂತೈಸಿದಳು. ಹಾಗಂತ ಮಾಂಡೋವಿಯೇನು ತನ್ನ ಮನೆಯ ಸಂಪರ್ಕ ಪೂರ್ತಿಯಾಗಿ ಕಡಿದುಕೊಂಡಿರಲಿಲ್ಲ. ಮಕ್ಕಳಿಂದ ಅವಳಿಗೆ ಪತ್ರಗಳು ಬರುತ್ತಲೇ ಇದ್ದವು. ಇವಳು ಬರೆಯುತ್ತಿದ್ದುದೇನೋ ಬಿರಳ. ಗಂಡನಿಗಂತೂ ಅಕ್ಷರದ ಒಂದು ತುಂಡೂ ಬರೆದಿರಲಿಲ್ಲ. ಬಹಳ ಕಾಲದ ನಂತರ ತವರಿಗೆ ಹೋಗಿರುವ ತಾಯಿ ಇಂದಲ್ಲ ನಾಳೆ ಬರುತ್ತಾಳೆ, ಅವಳಿಗೆ ಅಲ್ಲೇನೋ ಕೆಲಸವಿದೆ ಎಂದು ನಂಬಿಕೊಂಡಿದ್ದ ಮಗ ಪಂಪನಗೌಡ ಮತ್ತು ಮಗಳು ಮಹಾದೇವಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಮಾಂಡೋವಿ ಅವರಿಬ್ಬರಿಗೂ ಹಿತ್ಲಳ್ಳಿಗೆ ಒಮ್ಮೆ ಬಂದು ಹೋಗಿರೆಂದು ಬರೆದಿದ್ದರೂ ಪಟ್ಟಣದ ಬದುಕಿಗೆ ಅಭ್ಯಾಸವಾಗಿ ಹೋಗಿದ್ದ ತಮಗೆ ಅಲ್ಲಿ ಬಂದಿರಲು ಆಗದೆಂದು ಬರೆದ ಮಕ್ಕಳು ಸೂಚ್ಯವಾಗಿ ಹಿತ್ಲಳ್ಳಿಯಲ್ಲಿ ಕಟ್ಟಿದ್ದ ಸಂಡಾಸುಗಳು ಇಲ್ಲವೆಂದು, ಪ್ರಾತಃ ವಿಧಿಗಳಿಗಾಗಿ ಸೊಪ್ಪಿನ ಬೆಟ್ಟಕ್ಕೆ ಹೋಗಬಲ್ಲಷ್ಟು ಸಹಜ ನಿರ್ಲಜ್ಜತೆ ಮೈಗೂಡಿಸಿಕೊಳ್ಳುವುದು ತಮ್ಮಿಂದ ಆಗದೆಂದು ಸೂಚಿಸಿದ್ದರು. ಈ ಮಧ್ಯೆ ಇದ್ದಕ್ಕಿದ್ದಂತೆ ಒಮ್ಮೆ ಅಮರೇಶಿ ಮನೆಯಿಂದ ನಾಪತ್ತೆಯಾದ. ಉಳಿದವರೆಲ್ಲರಿಗಿಂತ ಹೆಚ್ಚು ಆತಂಕಗೊಂಡವಳು ಮಾಂಡೋವಿ. ಅವನೆಲ್ಲಿ ಮತ್ತೆ ಮುಖಕ್ಕೆ ಬಣ್ಣ ಬಳಿದುಕೊಂಡು ಪಾತ್ರ ಮಾಡಲು ತೊಡಗಿದನೋ ಎಂದು ದಿಗಿಲು ಬಿದ್ದಳು. ನಿಜಕ್ಕೂ ಅಮರೇಶಿ ಹೋದದ್ದು ಪಾತ್ರ ಮಾಡಲಿಕ್ಕೆ ಹೌದಾದರೂ ಬಣ್ಣ ಬಳಿದುಕೊಂಡು ಮಾಡುವಂತಹ ಪಾತ್ರವಲ್ಲ. ಅದೊಂದು ಶುಭ ಸೋಮವಾರದಂದು ಆಗಷ್ಟೇ ಊಟ ಮುಗಿಸಿ ಕೋಣೆಯಲ್ಲಿ ಚಿಂತಾಕ್ರಾಂತನಾಗಿ ಮಲಗಿ ಮಾಂಡೋವಿಯ ಬಗ್ಗೆ ಯೋಚನೆ ಮಾಡುತ್ತಿದ್ದ ಡಾಕ್ಟರ್ ಚನ್ನಬಸವನ ಗೌಡನ ಮುಂದೆ ಅನಿರೀಕ್ಷಿತವಾಗಿ ಪ್ರತ್ಯಕ್ಷನಾಗಿ, ನಾನ್ ಮಾಮ, ಮಂಗಳಮ್ಮಕ್ಕನ ಮಗ ಅಮರೇಶಿ ಎಂದು ಘೋಷಿಸಿದ. ಅವನನ್ನ ನೋಡಿ ಡಾಕ್ಟರ್ ಗೌಡ ಏನು ಮಾಡಿದ ಕೇಳೋಣ.